ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಬ್ಲಾಗು ನಾವು ಶಿವಮೊಗ್ಗಕ್ಕೆ ಬಂದಿದ್ವಿ. ನಮ್ಮ ಅಮ್ಮನ ತಂಗಿ ಇದ್ದಾರೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗದಿಂದ ಒಂದು ರೆಸಾರ್ಟ್ ಹತ್ರ ಹೋಗ್ತಾ ಇದ್ವಿ. ಇವಾಗ ನಾವು ಶಿವಮೊಗ್ಗಕ್ಕೆ ಬಂದಿದ್ದು ಮಂಡೇ ಮಾರ್ನಿಂಗು. ಸಂಡೇ ನೈಟ್ ಅಲ್ಲಿಂದ ಬಿಟ್ವಿ. ಮಂಡೇ ಮಾರ್ನಿಂಗ್ ಬಂದು ರೀಚ್ ಆದ್ವಿ. ನಾನು, ನನ್ನ ಮಗ, ನಮ್ಮ ಮಕ್ಕನ ಫ್ಯಾಮ್ಲಿ, ನಮ್ಮಮ್ಮನ ಇನ್ನೊಂದು ತಂಗಿ ಇದ್ದಾರೆ, ಅವ್ರ ಫ್ಯಾಮ್ಲಿ. ಮಧ್ಯಾಹ್ನ ಅಲ್ಲಿಂದ ಬಿಟ್ವಿ. ಆಲ್ಮೋಸ್ಟ್ ಈವ್ನಿಂಗ್ ಆಗಿಬಿಟ್ಟಿತ್ತು. ಒಂದು 5:30-6 ಗಂಟೆ ಆಗಿಬಿಟ್ಟಿತ್ತು ಇಲ್ಲಿ ಬಂದು ರೀಚ್ ಆಗೋಕ್ಕೆ ರೆಸಾರ್ಟ್ ಹತ್ರ. ನಮ್ಮ ಅಣ್ಣನ ಫ್ಯಾಮ್ಲಿ, ನಮ್ಮ ಮಾಮನ ಫ್ಯಾಮ್ಲಿ ಎಲ್ಲರೂ ಬಂದಿದ್ದರು. 3 ಕಾರ್ ಮಾಡಿಕೊಂಡು ಹೋಗ್ತಾ ಇದ್ವಿ ಎಲ್ಲರೂ. ತುಂಬ ಜನ, ಒಂದು 25 ಮೆಂಬರ್ಸ್ ಇದ್ವಿ ಎಲ್ಲರೂ. ಸ್ಕೂಲ್ ಸಮ್ಮರ್ ಹಾಲಿಡೇಸ್ ಬಿಟ್ಟಿದ್ದಾರಲ್ಲ, 1 ವೀಕ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಅಲ್ಲೋಗಿ ರೀಚ್ ಆಗೋಕ್ಕೆ ಒಂದು 6:30 ಆಯಿತು. ಮುಂದ್ಗಡೆ ಹೋಗ್ತಾಯಿದ್ದೆ, ಇದು ನಮ್ಮ ಮಾಮನ ಕಾರು. ಹಿಂದ್ಗಡೆ ನಮ್ಮ ಅಣ್ಣ ಓಮ್ನಿ ಕಾರಲ್ಲಿ ಬರ್ತಾಯಿದ್ರು. 3 ಕಾರಲ್ಲೂ ಫುಲ್ಲಾಗಿಬಿಟ್ಟಿತ್ತು, ಪ್ಲೇಸೇ ಇರಲಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ. ಬಂದು ರೀಚ್ ಆದ್ವಿ. 6:30 ಆಯಿತು ಟೈಮ್. ಇವಾಗ ಫುಲ್ಲು ಸೈಡಲ್ಲೆಲ್ಲ ಖಾಲಿ ಇದೆ. ಅವ್ರದ್ದು ತೋಟದಲ್ಲಿ ಕಟ್ಟಿರೋ ರೆಸಾರ್ಟ್ ಇದು ರೆಸಾರ್ಟ್ ಬಂದುಬಿಟ್ಟು ನಮ್ಮಮ್ಮನ ತಂಗಿ ಇದ್ದಾರಲ್ಲ ಶಿವಮೊಗ್ಗದಲ್ಲಿ, ಅವ್ರ ಹಸ್ಬೆಂಡ್, ನಮ್ಮ ಚಿಕ್ಕಪ್ಪ ಅವ್ರ ಫ್ರೆಂಡು ರೆಸಾರ್ಟ್ ಇದು. ತುಂಬ ದಿನದಿಂದ ಹೇಳ್ತಾ ಇದ್ರಂತೆ ಹೋಗ್ಬಿಟ್ಟು ಬನ್ನಿ ಅಂದ್ಬಿಟ್ಟು. ಕಟ್ಟಿದಾಗಿಂದ ಹೋಗಲೇ ಇಲ್ಲ. ಸೊ ಇವಾಗ ಟೈಮ್ ಸಿಕ್ಕಿದೆ ಅಂದ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದರು ಇಲ್ಲಿ. ಒಂದು ಸ್ವಲ್ಪ ಕತ್ಲಾಗಿಬಿಟ್ಟಿತ್ತು. ನನ್ನ ಕ್ಯಾಮ್ರಾ ಅಷ್ಟೊಂದು ಕ್ಲಿಯರಾಗಿ ಹಿಡಿಯೋಕ್ಕಾಗಲಿಲ್ಲ ಕತ್ಲಲ್ಲಿ. ತುಂಬ ಸೈಲೆಂಟಾಗಿ ಪೀಸ್ಫುಲ್ಲಾಗಿತ್ತು ಪ್ಲೇಸು. ಹೋಗಿದ ತಕ್ಷಣ ಎಲ್ಲ ಜೆಂಟ್ಸ್ ಎಲ್ಲ ನಮಾಜ್ ಮಾಡ್ತಾಯಿದ್ರು. ಟೈಮ್ ಆಗಿಬಿಟ್ಟಿತ್ತು. ದೂರ ಮಸೀದಿ ಇದೆ ಅಂದ್ಬಿಟ್ಟು ಹೋಗೋಕ್ಕಾಗಲಿಲ್ಲ. ಮನೆಯಲ್ಲೇ ಮಾಡ್ತಾಯಿದ್ದಾರೆ ಎಲ್ಲರೂ. ರೆಸಾರ್ಟ್ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು ರೆಸಾರ್ಟು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಮ್ಯೂಸಿಕಲ್ ಚೇರ್ಸ್ ಆಡಿದ್ವಿ. ದೊಡ್ಡವರೆಲ್ಲ ಒಂದು ಕಡೆ, ಮಕ್ಕಳೆಲ್ಲ ಒಂದು ಕಡೆ ಫೈರ್ ಕ್ಯಾಂಪ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಒಂದು ಕಡೆ ಇಲ್ಲಿ ಬಾರ್ಬಿಕ್ಯೂ ಆಗ್ತಾಯಿದೆ. ಫಸ್ಟಲ್ಲಿ ಬಾರ್ಬಿಕ್ಯೂ ಸರಿಯಾಗಿ ಬಂದಿಲ್ಲ. ತುಪ್ಪ ಹಚ್ಚಿ ಮಾಡ್ತಾಯಿದ್ರು. ಮಸಾಲೆ ಎಲ್ಲ ಮನೆಯಿಂದನೇ ಹಚ್ಕೊಂಡು ತಂದಿದ್ವಿ ಚಿಕನ್ಗೆ. ಆಮೇಲೆ ಅವರೇ ಸ್ಟ್ಯಾಂಡ್ ಕೊಟ್ಟಿದ್ದರು. ಸ್ಟ್ಯಾಂಡಲ್ಲಿ ಇಟ್ಟು ಮಾಡ್ತಾಯಿದ್ದಾರೆ. ಆಮೇಲೆ ಚೆನ್ನಾಗಿ ಬಂತು, ಎಲ್ಲ ರೋಸ್ಟ್ ಆಗಿ ಚೆನ್ನಾಗಿತ್ತು ಎಲ್ಲನೂ. ಕಿಚನ್ನು ಇತ್ತು ಅಲ್ಲಿ. ಕಿಚನ್ ಐಟಮ್ಸ್ ಕೂಡ ಎಲ್ಲನೂ ಇತ್ತು. ಗ್ಯಾಸ್ ಕೂಡ ಅವರೇ ಪ್ರೊವೈಡ್ ಮಾಡಿದರು. ನಾವು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಮಾಡ್ಕೊಂಡ್ವಿ. ರಾತ್ರಿ 2 ಗಂಟೆ ಆಯಿತು ನಿದ್ದೆ ಮಾಡೋಕ್ಕೆ. ಯಾರೂ ನಿದ್ದೆನೇ ಮಾಡಲಿಲ್ಲ, ಆಟ ಆಡ್ಕೊಂಡಿದ್ರು ಮಕ್ಕಳೆಲ್ಲ. ನನ್ನ ಮಗ ಕೂಡ ಇಲ್ಲಿ ನೋಡಿ ಬ್ಲೂ ಟಿ ಶರ್ಟ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾನೆ. ಟಿ ವಿಯಲ್ಲಿ ಗೇಮ್ಸ್ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿಂದ ಮುರುಡೇಶ್ವರಕ್ಕೆ ಹೊರಟ್ವಿ ಎಲ್ಲರೂ. ಮುರುಡೇಶ್ವರ ರೋಡು ತುಂಬ ಹಿಲ್ ಸ್ಟೇಷನ್ ಆಗಿತ್ತು. ಸ್ವಲ್ಪ ಮಕ್ಕಳಿಗೆಲ್ಲ ವಾಮಿಟ್ ಎಲ್ಲ ಆಗ್ತಾಯಿತ್ತು. ಅಲ್ಲಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ವಾಮಿಟ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ವಿ. ತುಂಬ ಘಾಟ್ ಎಲ್ಲ ಇದೆ ಈ ಪ್ಲೇಸಸಲ್ಲೆಲ್ಲನೂ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ ಬೆಳಗ್ಗೆ. ಇಲ್ಲಿ ಹಾರ್ಬರ್ ಹತ್ರ ಬಂದಿದ್ವಿ. ಇದು ಮುರುಡೇಶ್ವರಕ್ಕೆ ಹೋಗೋ ರೂಟ್ ಇದು. ರೋಡೆಲ್ಲ ತುಂಬ ಚೆನ್ನಾಗಿದೆ, ರೋಡ್ ವ್ಯೂ ಎಲ್ಲ. ಮಧ್ಯಾಹ್ನ 3:30 ಏನೋ ಬಂದು ರೀಚ್ ಆದ್ವಿ ಮುರುಡೇಶ್ವರಗೆ. ಇಲ್ಲಿ ರೂಮ್ ತೊಗೊಂಡಿದ್ವಿ. ರೂಮ್ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. 8 ರೂಮ್ಸ್ ಕೊಟ್ಟಿದ್ದರು ನಮಗೆ.
8 ರೂಮ್ಸಲ್ಲೂ ವಾಶ್ರೂಮ್ ಇತ್ತು, ಆಮೇಲೆ ಸೋಫಾ ಎಲ್ಲ, ಕಿಚನ್ ಕೂಡ ಇತ್ತು ಇಲ್ಲಿ. ಫುಲ್ ನೋಡಿ ಸಮುದ್ರ ಮುಂದ್ಗಡೆನೇ ಇದೆ ನಮ್ಮ ರೂಮು. ಬೆಳಗ್ಗೆನೇ ಬಿರಿಯಾನಿ ಮಾಡಿಕೊಂಡು ಅದ್ರ ಜೊತೆಲಿ ಸೈಡ್ ಡಿಶ್ ಮಾಡ್ಕೊಂಡು ಬೆಳಗ್ಗೆನೇ ಎಲ್ಲ ಪ್ರಿಪೇರ್ ಮಾಡಿ ತೊಗೊಂಡು ಬಂದಿದ್ವಿ. ಇಲ್ಲಿ ಬರೋಕ್ಕೆ 3:30 ಆಯಿತು. ತಿಂದ್ಬಿಟ್ಟು ಹಂಗೆ ಬೀಚ್ ಹತ್ರ ಬಂದುಬಿಟ್ವಿ ಮಕ್ಕಳನ್ನ ಕರ್ಕೊಂಡು. ಅಷ್ಟೇನು ಕ್ರೌಡಾಗಿರಲಿಲ್ಲ, ಆ ಕಡೆ ಕ್ರೌಡಾಗಿತ್ತು. ನಾವು ಈ ಕಡೆ ಇರೋದ್ರಿಂದ ಒಂದು ಸ್ವಲ್ಪ ಖಾಲಿಯಾಗಿತ್ತು, ಅಷ್ಟೇನು ಜನ ಇರಲಿಲ್ಲ. ರೂಮ್ಸ್ ಎಲ್ಲ ನೀವು ಫಸ್ಟೇ ಬುಕ್ ಮಾಡಬೇಕಾಗತ್ತೆ, ಯಾಕಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಟೈಮ್ ಅಲ್ಲ, ತುಂಬ ಕ್ರೌಡಾಗಿಬಿಡುತ್ತೆ, ರೂಮ್ ಸಿಗಲ್ಲ ಆಮೇಲೆ. ನೆಕ್ಸ್ಟ್ ಡೇ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಬೋಟಿಂಗ್ ಹತ್ರ ಬಂದ್ವಿ. ಬೋಟಿಂಗ್ಗೆ ಒಬ್ರಿಗೆ 300 ರೂಪೀಸ್ ಆಗುತ್ತೆ. ಬೋರ್ಡಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಹಾಕಿದ್ರು, ಸ್ಕೂಬಾ ಡೈವಿಂಗ್, ಪ್ಯಾರಾಶೂಟು, ಆಮೇಲೆ ಮಕ್ಕಳಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇತ್ತು. ಈ ಜಾಗಕ್ಕೆ ನಾನು 7-8 ಟೈಮ್ಸ್ ಬಂದಿದ್ದೀನಿ. ಎವ್ರಿ ಸಮ್ಮರ್ಗೆ ನಾವು ಇಲ್ಲೇ ಬರೋದು ನಮ್ಮ ಇನ್ಲಾಸ್ ಜೊತೆಲಿ. ಮಕ್ಕಳು ಮಾತ್ರ ಮುಂದೆ ಇದ್ದರು, ದೊಡ್ಡವರೆಲ್ಲ ಹಿಂದ್ಗಡೆ ಕೂತಿದ್ರು. ಶಿವಮೊಗ್ಗಕ್ಕೆ ಹೋಗುವಾಗ ಬೇರೆ ಲೋಕಲ್ ಪ್ಲೇಸಸ್ ಹತ್ರೆಲ್ಲ ಹೋಗಿದ್ವಿ, ಆದರೆ ಬೇರೆ ಕ್ಲಿಪ್ಪೆಲ್ಲ ಆ್ಯಡ್ ಮಾಡಿದರೆ ವಿಡಿಯೋ ತುಂಬ ದೊಡ್ಡದಾಗತ್ತೆ ಅಂತ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.